ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಈ 12 ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್. ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು. ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ. ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು. 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮಿಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 0820253019. ಮೊಬೈಲ್ ನಂಬರ್ 9448012466. ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ನಾವು ಶಿರಿಬೀಡುವಿನಿಂದ ಕಲ್ಸಂಕದವರೆಗೆ ನೋ ಪಾರ್ಕಿಂಗ್ ಝೋನ್ ಅಂತ ಮಾಡಲಾಗಿದೆ. ಇದರ ಬಗ್ಗೆ ಒಂದಷ್ಟು ಜನರ ಅಭಿಪ್ರಾಯ, ಯಾರಿಗೆಲ್ಲ ಇದರಿಂದ ಸಮಸ್ಯೆ ಆಗ್ತಿದೆ, ಅನುಕೂಲ ಆಗ್ತಿದೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಕೇಳೋಣ ಬನ್ನಿ. ಸರ್, ಈಗ ಶಿರಿಬೀಡುವಿಂದ ಕಲ್ಸಂಕದವರೆಗೆ ಏನು ನೋ ಪಾರ್ಕಿಂಗ್ ಝೋನ್ ಮಾಡಿದ್ದಾರೆ, ಇದರಿಂದ ನಿಮ್ಮ ಬಿಸ್ನೆಸ್ಗೆ ಯಾವ ಥರ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ. ಬಿಸ್ನೆಸ್ ಏನಿಲ್ಲ ಮೇಡಮ್, ಎಲ್ಲ ಝೀರೋ ಆಗಿದೆ. ಒಂದು ನಿಮಿಷ ಕೂಡ ವೆಹಿಕಲ್ ನಿಲ್ಲಿಸಿ ಬಿಡ್ತಾ ಇಲ್ಲ. ಇಲ್ಲಿ ಹೇಳಿದರೆ ಇಲ್ಲಿ ನ್ಯಾಷನಲ್ ಹೈವೇ ರೈಟ್ ಸೈಡ್, ಲೆಫ್ಟ್ ಸೈಡ್, ಇಲ್ಲಿಗೆ ರೈಟ್ ಸೈಡಿಗೆ ಮಾತ್ರ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಮಗೆಲ್ಲ ಇಲ್ಲಿ ತುಂಬ ತೊಂದರೆ ಆಗಿದೆ. ಇಲ್ಲಿ MLA ಅವರಿಗೆ, DC ಅವರಿಗೆ, ಎಲ್ರಿಗೂ, SP ಅವ್ರಿಗೆ ಎಲ್ರಿಗೂ ಮನವಿ ಕೊಟ್ಟಾಗಿದೆ. ಆದರೆ ಏನೋ ರೆಸ್ಪಾನ್ಸ್ ಇಲ್ಲ. ಹಾಗಾಗಿ ಮನವಿ ಕೊಟ್ಟು ಎಷ್ಟು ದಿವಸ ಆಯಿತು ಸರ್? ಮತ್ತು ನೀವು ಎಷ್ಟು ಟೈಮಿಂದ ಇಲ್ಲಿ ಬಿಸ್ನೆಸ್ಸನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತ? ಇಲ್ಲಿ ಸುಮಾರು 20 ವರ್ಷದಿಂದ ಇದೆ. ಮತ್ತು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ರೋಡ್ ಇಷ್ಟು ಅಗಲ ಇರಲಿಲ್ಲ. ಆದ ನಂತರ ಇದು ರೋಡ್ ಅಗಲ ಆದದ್ದು. ಆಮೇಲೆ ಈ ಫುಟ್ಪಾತ್ 3 ಸೆನ್ಸ್ ಜಾಗ ಎಲ್ಲ ಈ ಬಿಲ್ಡಿಂಗ್ ಕಟ್ಟಿದವರು ಬಿಲ್ಡಿಂಗ್ ವಾಲ್ಟೇರ್ ಆಗಿ ಕೊಟ್ಟಿದ್ದಾರೆ. ಆದರೆ ನಾವು 20 ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಬಂದು ಈಗ ಏಕಾಏಕಿಯಾಗಿ ನಮಗೆ ವ್ಯಾಪಾರ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತಾ ಉಂಟು. ನಮ್ಮ ಕೆಲಸದವರಿದ್ದಾರೆ, ಮೇಂಟೆನೆನ್ಸ್ ಇದೆ, ಅವರಿಗೆಲ್ಲ ಸಂಬಳ ಕೊಡೋದೆಲ್ಲ ಕೊಡಬೇಕಾಗ್ತದೆ. ಈಗ ವ್ಯಾಪಾರ ಇಲ್ಲದೆ ನಮಗೆ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಏನು ಮಾಡುವಾಗಿಲ್ಲ. ಅದು ಖಾಲಿ ಶಿರಿಬೀಡು ಟವರಿಂದ ಕಲ್ಸಂಕದವರೆಗೆ ಮಾತ್ರ ನೋ ಪಾರ್ಕಿಂಗ್ ಝೋನ್ ಮಾಡಿದ್ದಾರೆ. ಅದು ಒಂದು ಬದಿಗೆ ಮಾತ್ರ. ಈಗ ನಮ್ಮ ಕಸ್ಟಮರ್ನವರು ಒಂದು 50 ರೂಪಾಯಿ ವ್ಯಾಪಾರಕ್ಕೆ ಬಂದವರಿಗೆ 500 ರೂಪಾಯಿ ಫೈನ್ ಹಾಕಿದರೆ ಅವರು ಇನ್ನೊಮ್ಮೆ ನಮ್ಮಲ್ಲಿಗೆ ಬರ್ತಾರಾ? ಭಾರಿ ಕಷ್ಟ ಆಗ್ತಾ ಉಂಟು ನಮಗೆ ವ್ಯಾಪಾರ. ಅರ್ಧಕ್ಕರ್ಧ ವ್ಯಾಪಾರ ಇಲ್ಲ ನಮಗೆ ಈಗ. ಏಕಾಏಕಿ ನೋ ಪಾರ್ಕಿಂಗ್ ಝೋನ್ ಏನು ಮಾಡಿದ್ರೆ ಅದರ ಮೊದಲು ನಿಮ್ಗೆ ಏನಾದರೂ ಅವರ ಕಡೆಯಿಂದ ಮಾಹಿತಿ ಸಿಕ್ಕಿತ್ತಾ, ಈ ಥರ ಆಗುತ್ತೆ, ನೀವು ಏನಾದರೂ ಪಾರ್ಕಿಂಗ್ ಬದಲಿ ವ್ಯವಸ್ಥೆ ಮಾಡ್ಕೊಳ್ಬೇಕು? ನೋಟಿಸ್ ಏನು ನಮ್ಮ ಅಂಗಡಿಯವರಿಗೆ ಯಾವುದೇ ಬಗ್ಗೆ ಇದ್ರ ಬಗ್ಗೆ ನೋಟಿಸ್ ಏನು ಬರಲಿಲ್ಲ. ಇಲ್ಲ, ಫೈನ್ ಆಗ್ತಾ ಇದ್ದಾರೆ ನಿಲ್ಲಿಸಿದ ಗಾಡಿಗಳಿಗೆಲ್ಲ. ನಿಮ್ಗೆ ಏನಾದರೂ ಬದಲಿ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆಯಾ? ಇಲ್ಲಿ ಬದಲಿ ವ್ಯವಸ್ಥೆ ಮಾಡಲಿಕ್ಕೆ ಏನು ಅವಕಾಶ ಇಲ್ಲ. ಇಲ್ಲಿ ನಿಮ್ಮ ಬೇಡಿಕೆ ಏನಿದೆ ಸರ್, ಏನು ಮಾಡಬೇಕಂತ ಹೇಳಿ? ನಮ್ಮದು ರಿಕ್ವೆಸ್ಟ್ ಏನಿದೆ, ಇಲ್ಲಿ ಇಂಟರ್ಲಾಕ್ ಹಾಕಿದ್ದಾರೆ ಪಾರ್ಕಿಂಗಿಗೆ ಹೇಳಿ. ಆ ಇಂಟರ್ಲಾಕ್ನ ಒಳಗೆ ನಮಗೆ ಪಾರ್ಕ್ ಮಾಡಲಿಕ್ಕಾದರೂ ಅವಕಾಶ ಕೊಡಬೇಕು. ನಾವು ರೋಡಿನ ಮೇಲೆ ಇದ್ದ ಗಾಡಿಗಳಿಗೆ ನಾವು ಏನು ಅಬ್ಜೆಕ್ಷನ್ ಹಾಕೋದಿಲ್ಲ. ಅದು ಯಾಕೆ ಆ್ಯಕ್ಚುಲಿ ಪಾರ್ಕಿಂಗೋಸ್ಕರ ಮಾಡಿದ್ದು. ಫುಟ್ಪಾತ್ ಸಪ್ರೇಟ್ ಆಗಿದೆ. ಇಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶ ಕೊಟ್ಟರೆ ನಮಗೆ ವ್ಯಾಪಾರ ಆದರೂ ಮಾಡ್ಬೋದು. ಇಲ್ಲೇ ಇದ್ದರೆ ಭಾರಿ ಕಷ್ಟ ಆಗ್ತದೆ. ಇಲ್ಲಿ ಬನ್ನಿ ಪ್ರದೀಪ್, ಬೇಕಾದರೆ ನೀವು ವಿಡಿಯೋ ಮಾಡಿ ನೋಡಿ. ರಾಜ್ಯ ಹೆದ್ದಾರಿ ಅಂತ ಮಾಡುವಾಗ ಅಗಲ ಮಾಡಿದ್ದಾರೆ, ಇಂಟರ್ಲಾಕ್ ಹಾಕಿ 5 ಫೀಟ್ 6 ಫೀಟ್ ತನಕ ಇದೆ. ಆಮೇಲೆ ಇದರಲ್ಲೇ ಪಾರ್ಕಿಂಗ್ ಮಾಡಿ ವ್ಯಾಪಾರ ಎಲ್ಲ ಮಾಡ್ತಿತ್ತು. ಈಗ ಸಡನ್ನಾಗಿ ಬಂದು ಇವರು ಇಲ್ಲಿ ನೀವು ಈ ಸೈಡ್ ಲೆಫ್ಟ್ ಸೈಡಿಗೆ ಪಾರ್ಕಿಂಗ್ ಇಲ್ಲ, ರೈಟ್ ಸೈಡಿಗೆ ಕೊಟ್ಟಿದ್ದಾರೆ. ಎಷ್ಟು ಬೇಕಾದರೂ ಗಾಡಿ ಎಲ್ಲಿ ಬೇಕಾದ್ರೂ ನೋಡಿ, ಅಲ್ಲಿ ಚೈನ್ ಹಾಕಿ ಎಲ್ಲ ನಿಲ್ಲಿಸಿದ್ದಾರೆ. ಈ ಸೈಡಿಗೆ ಇಲ್ಲ. ಅದು ಒಂದು ಸೈಡ್ ಪಾರ್ಶಾಲಿಟಿ ಮಾಡಿದಾಗ ಆಯ್ತಲ್ಲ. ಈಗ ಮಾಡಿದರೆ 2 ಸೈಡ್ ಸಹ ಮಾಡಲಿ, ತೊಂದರೆ ಇಲ್ಲ. ಆವಾಗ ಎಲ್ಲರೂ ಹೋರಾಟಕ್ಕೆ ಬರ್ತಾರೆ, ಎಲ್ಲರೂ ಸ್ಟ್ರೈಕಿಗೆ ಬರ್ತಾರೆ, ಯಾಕೆ ಪಾರ್ಕಿಂಗ್ ಇಲ್ಲ ಅಂತೇಳಿ. ಇಲ್ಲಿ ಸಿಟಿ ಒಳಗೆ ಹೈವೇ ಬಂದ ಮೇಲೆ ವ್ಯಾಪಾರಕ್ಕಾದರೂ ಒಂದು 5-10 ನಿಮಿಷ ಆದರೂ ಇದು ಕೊಡಬೇಕಲ್ಲ, ಪರ್ಮಿಷನ್ ಆದರೂ ಕೊಡಬೇಕು. ಅದು ಇಲ್ಲ, ಯಾವುದಿಲ್ಲ. ನೀವು ವ್ಯಾಪಾರ ಮಾಡ್ತಿದ್ರೆ ನೀವು ಮುನ್ಸಿಪಾಲ್ಟಿಯಲ್ಲಿ ಹೋಗಿ ಕೇಳಿ, ನಿಮಗೆ ಇನ್ಲೀಗಲ್ ಕೊಟ್ಟಿದ್ದಾರೆ ಅದು ಇದೆಲ್ಲ ಹೇಳ್ತಾರೆ. ಯಾವ ಥರ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ನೀವು ಓನರ್ ಹತ್ರ ನೀವು ಕೇಸ್ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ MLA ಅವರಿಗೆ ನಾವು 3-4 ಸಾರಿ ಭೇಟಿಯಾಗಿ ಮನವಿ ಎಲ್ಲ ಕೊಟ್ಟಿದ್ದೇವೆ. ಇವ್ರ ಹತ್ರ, DC ಅವ್ರ ಹತ್ರ, SP ಅವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡಿ ಕೊಡ್ತೇನಂತ ಹೇಳಿದ್ದಾರೆ. ಆದರೆ ಇನ್ನೂ ತನಕ ಸೊಲ್ಯೂಷನ್ ಬಂದಿಲ್ಲ. ಇದಾಗಿ 1 ತಿಂಗಳು ಆಯಿತು ಮೇಡಮ್. ಈಗ ನಾವು 1 ತಿಂಗಳಿಂದ ಹಾಗೆ ಈಗ ಇಲ್ಲಿ ಒಂದು ವೆಹಿಕಲ್ ನಿಲ್ಲಿಸ್ಲಿಕ್ಕೆ ಬಿಡ್ತಿಲ್ಲ. ಈಗ ಅವರು ಟ್ರಾಫಿಕ್ ಪೊಲೀಸ್ ಅವರು ಇದ್ದರು, ಈಗ ಅಲ್ಲಿದ್ದಾರೆ ನೋಡಿ, ಈಗ ಇದ್ದಾರೆ. ಆದರೆ 1-2 ನಿಮಿಷ ಇಲ್ಲ, ಹೋಗಿ ಮುಂದೆ ಹೋಗಿ. ಮತ್ತು ಇಲ್ಲಿ ಏನಾದರೂ ತಗೊಳ್ಳಿಕ್ಕೆ ಬಂದರೆ ಇಲ್ಲಿಲ್ಲ, ನೀವು ಮುಂದೆ ಹೋಗಿ ಬೇರೆ ಕಡೆ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗಾದರೆ ನಾವು ಇಲ್ಲಿ ಅಂಗಡಿ ಓಪನ್ ಇಟ್ಟು ಏನು ಮಾಡೋದು ಹೇಳಿ?
ಹಾಂ ಹೌದು, ಟ್ಯಾಕ್ಸ್ ಕಟ್ಟಲೇಬೇಕಲ್ಲ. ಈಗ ನಾವು ಅವರು ಹೇಳಿದಾಗೆ ಟ್ಯಾಕ್ಸ್ ನಾವೀಗ ಮುನ್ಸಿಪಾಲ್ಟಿ ಕಟ್ಟೋದು, ಇವರು SP ಅವರು ಹೇಳ್ತಾರೆ ನೀವು ಅಲ್ಲಿ ಹೋಗಿ ಮುನ್ಸಿಪಾಲ್ಟಿ ಹೋಗಿ ಮಾತಾಡಿ ಅಂತ. ಈಗ ಯಾರದ್ದು ಟ್ಯಾಕ್ಸ್ ನಾವು ಕಟ್ಟಲೇಬೇಕಲ್ಲ. ಈಗ ನೀವೀಗ ಮೊದಲನೇದಾಗಿ ಜಿಲ್ಲಾಡಳಿತ ಗಮನಕ್ಕೆ ಬರೋದ ಮೊದಲು ಮುನ್ಸಿಪಾಲ್ಟಿಗೆ ಹೋದಾಗ ನಗರಸಭೆಯಿಂದ ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಇದರ ಬಗ್ಗೆ? ನಗರಸಭೆಯಲ್ಲಿ ಹೇಳಿದ್ದಾರೆ, ನಾವು SP ಅವ್ರ ಹತ್ರ ಮಾತಾಡಿ ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ತನಕ ಸೊಲ್ಯೂಷನ್ ಯಾವುದು ಬಂದಿಲ್ಲ ಮೇಡಮ್ ಇಲ್ಲಿ. ಇಲ್ಲ, ನಾವು ಯಾರಿಗೂ ಈಗ ಬ್ಲೇಮ್ ಮಾಡ್ತಾ ಇಲ್ಲ. ಇದ್ದ ಪರಿಸ್ಥಿತಿಯನ್ನು ಇನ್ನೂ ಕ್ರಿಟಿಕಲ್ ಮಾಡೋದು ಬೇಡ, ಇದ್ದದನ್ನು ಕ್ಲಿಯರ್ ಆಗಿ ಒಂದು ಸೊಲ್ಯೂಷನ್ ಮಾಡಿ ಅಂತ ಹೇಳೋದು. ಇದ್ದದನ್ನೆಲ್ಲ ನೀವು ಅಲ್ಲಿಂದ ಇಲ್ಲಿ ರಿಬ್ಬನ್ನೆಲ್ಲ ಕಟ್ಟಿ ಒಂದು ಸಾರಿ ಕಸ್ಟಮರ್ ಎದುರಿ ಹೋಗ್ತಾರೆ ಫೈನ್ ಹಾಕುವಾಗ, 10 ರೂಪಾಯಿ ವಸ್ತು ಇಲ್ಲ 50 ರೂಪಾಯಿ ವಸ್ತು ತಗೊಂಡಾಗ. ಇನ್ನೊಂದು ಸಾರಿ ಈ ರೋಡಿಗೆ ಬರೋದಿಲ್ಲ ಅವರು. ಆ ಥರ ಮಾಡಿಟ್ಟಿದ್ದಾರೆ, ಏನು ಮಾಡೋದು ಹೇಳಿ. ಈಗ ಅವರೇ ಸೊಲ್ಯೂಷನ್ ಮಾಡಬೇಕು. ಪಲ್ಲೆ ಭಾಸ್ಕರಣ ಆಗಲಾಯಿತು. ಆನಂತರ ಇಲ್ಲಿ ಯಾವ ಆ್ಯಕ್ಸಿಡೆಂಟ್ ಆಗಲಿಲ್ಲ, ಯಾರಿಗೂ ಪ್ರಾಬ್ಲಮ್ ಇಲ್ಲ. ಕನಿಷ್ಠ 2 ವೀಲರ್ಸ್ ಅದರಲ್ಲಿ ನಿಲ್ಲಲಿಕ್ಕೆ ಬೇಕು. ಹಾಂ, ಈಗ ಎಂತ ದಿಢೀರಾಗಿ 1 ತಿಂಗಳಿಂದ ಈ ರಸ್ತೆಗೆ ಪ್ರಾಬ್ಲಮ್ ಬರುವುದು. ಮಾಡಿದ್ದಾರೆ, ಅದೊಂದು ಸ್ವಲ್ಪ ಬೋರ್ಡ್ ಹಾಕಿದ್ದಾರೆ, ಏನಿಲ್ಲ. ಮುಂಚಿನಿಂದ 20 ವರ್ಷದಿಂದ ಬಂದವರು ರಪ್ಪ ಬಂದು ಗಾಡಿ ನಿಲ್ತಾರೆ, ಅವ್ರಿಗೆ 500 ರೂಪಾಯಿ ಫೈನ್ ಹಾಕ್ತಾರೆ. ಮತ್ತು ಈ ರಸ್ತೆಯಲ್ಲಿ ನಮ್ಮ ಅಂಗಡಿ ಯಾವ ಅಂಗಡಿಗೆ ಅದು ಕಸ್ಟಮರ್ ಬರ್ಬೋದಾ ಹೇಳಿ ನೀವು? ಬರ್ಬೋದಾ? ಅದೇನು ಆಕ್ಸಿಡೆಂಟ್ ಆಗಿ ಡೆತ್ ಆಗ್ತಾ ಉಂಟು, ಇಲ್ಲಿ ಏನಾದರೂ ಆಗಿದ್ದರೆ ನಾವು ಒಪ್ತೇವೆ. ಅಲ್ಲಿಂದ ಇಲ್ಲಿ ಒಂದು ಡೆತ್ ಆದ ರೆಕಾರ್ಡಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ. ಆಕ್ಸಿಡೆಂಟ್ ಆದರೆ ಏನಿಲ್ಲ, ದಿಢೀರ್ ಯಾವುದು ಹಾಗೆ ಹಿಡಿದಾಗೆ ಮಾಡ್ತಾರೆ. ಯಾರಾದರೂ ಸೈಕಲ್ ನಿಲ್ಲಿಸಿದ್ರು ಹೋಗ್ರಿ ಅಂತ ಹೇಳ್ತಾರೆ. ಹೌದು. ನನ್ನ ಅನುಭವ ಪ್ರಕಾರ ಮುಂಚೆ ಹೇಗೆ 2 ವೀಲರ್ಸಿಗೆ ಒಂದು ಪರ್ಮಿಷನ್ ಕೊಡಲಿ, ದೊಡ್ಡದು ಬೇಡ. ನಾವಿದ್ದೇವೆ, ನಾವೆಲ್ಲರೂ ಆ್ಯಕ್ಚುಲಿ ಸಂತ್ರಸ್ತರು. ನಮ್ಮ ಪಾರ್ಕಿಂಗನ್ನು ನಾವು ಆಲ್ರೆಡಿ ಬಿಟ್ಟು ಕೊಟ್ಟಿದ್ದೇವೆ ಗೌರ್ಮೆಂಟ್ಗೆ. ಯಾಕೆ ಅಂತ ಹೇಳಿದರೆ ಸ್ಟೇಟ್ ಹೈವೇ ಆಗುವಾಗ ಅಂತ. ಇಲ್ಲಿದ ಯಾರ ಒಂದು ಒಪಿನಿಯನ್ ತಗೊಳ್ಳದೆ ಇವರು ಈ ಇದ್ದ ಸ್ಟೇಟ್ ಹೈವೇನ ನ್ಯಾಷನಲ್ ಹೈವೇ ಅಂತ ಮಾಡಿದರು. ಇಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಏನು ತೊಂದರೆ ಆಗ್ತದೆ. ಈಗ ನೋಡಿ, ನಾನು ಯಾವಾಗಲೂ ಪ್ರತಿಯೊಂದು ಕಡೆ ಹೇಳ್ತಿದ್ದೇನೆ, ಏನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಎಲ್ಲಿಯಾದರೂ ಒಂದು ಕಡೆ ಹೈವೇ ಪಕ್ಕ ಊರು ಡೆವಲಪ್ ಆದರೆ ಹೈವೇನ ಶಿಫ್ಟ್ ಮಾಡೋದು ನಾವು ನೋಡಿದ್ದೇವೆ. ಇಲ್ಲಿ ಏನು ಗೊತ್ತುಂಟ, ಇದ್ದ ರೋಡನ್ನು ಹೈವೇ ಅಂತ ಡಿಕ್ಲೇರ್ ಮಾಡಿದ್ರು. ಸಿಟಿ ಮಧ್ಯೆ ಹೋಗೋ ರೋಡನ್ನು ಹೈವೇ ಅಂತ ಡಿಕ್ಲೇರ್ ಮಾಡಿದ್ದೆ ಮಹಾ ತಪ್ಪು. ಅದು ಯಾರ ಒಪಿನಿಯನ್ ತಗೊಳ್ಳದೆ ಮಾಡಿದರು. ಇದರ ನಂತರ ಇಲ್ಲಿ ನಾವು ಇಷ್ಟಿಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಾಕಿ ಅಂಗಡಿ ಮುಂಗಟ್ಟು ಮಾಡ್ಕೊಂಡು ಕೂತಿದ್ದೇವೆ. ನಾವು ಇಷ್ಟೇ ಕೇಳೋದು, ನಿಮ್ಮ ರಸ್ತೆಯಲ್ಲಿ ಪಾರ್ಕಿಂಗ್ ಯಾರು ಮಾಡಿದರೆ ಅವ್ರಿಗೆ ಏನು ಬೇಕಾದ್ರೆ ಫೈನ್ ಹಾಕಿ. ನಾವು ಕೇಳೋದು ಇಂಟರ್ಲಾಕ್ ಎಲ್ಲಿ ಉಂಟು ಅಷ್ಟು ಜಾಗದಲ್ಲಿ ನಮಗೊಂದು ಪಾರ್ಕಿಂಗ್ ಮಾಡಿ ನಮ್ಮ ಒಂದು ಕಸ್ಟಮರ್ಗೆ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಇನ್ನೂ ಯಾರಾದರೂ ಹೊರಗಿನವ್ರು ಬಂದು ನಿಲ್ಲಿಸ್ತಾರೆ, ಯಾರು ಬಂದು ನಿಲ್ಲಿಸ್ತಾರೆ 5-10 ನಿಮಿಷಕ್ಕೆ ಬಂದು ನಿಲ್ಲಿಸ್ತಾರೆ ಮೇಡಮ್, ಹೆಚ್ಚು ಹೊತ್ತು ನಿಲ್ಲಿಸೋದಿಲ್ಲ. ಅಂಗಡಿ ಎದುರು ಅವರವರ ಅಂಗಡಿ ಎದುರು ಒಂದು ಅವರವರ ಕಸ್ಟಮರ್ಗೆ ಪಾರ್ಕಿಂಗ್ ಮಾಡುವಷ್ಟು ವ್ಯವಸ್ಥೆ ಮಾಡಿಕೊಡಿ. ಅದು ಕೂಡ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಬ್ಲಾಕ್ ಅಂತ ಹೇಳಿದರೆ, ಇಲ್ಲಿ ಶಿರುಬೂಡಿಂದ ಕಲ್ಸಂಗದವರೆಗೆ ಈ ಸೈಡ್ ಮಾತ್ರ ಬ್ಲಾಕ್. ಅಂದರೆ ಈ ಸೈಡ್ನವ್ರು ನಾವೇನಾದ್ರು ಪಾಪ ಮಾಡಿದ್ದೇವೆ. ಈಗ ನೋಡಿ, ಹೈವೇ ಅಂತ ಹೇಳುವಂಥದ್ದು ಮಲ್ಪೆ ಮೊಳಕಾಲ್ಮೂರು ಹೈವೇ, ಇಲ್ಲಿಂದ ಹಿಡಿದು ಮಣಿಪಾಲದವರೆಗೆ ಎಲ್ಲ ಕಡೆ ವೆಹಿಕಲ್ ನಿಂತಿದೆ. ಇಲ್ಲಿ ಮಾತ್ರ ಪ್ರಾಬ್ಲಮ್. ಯಾಕೆ ಅಂತ ಹೇಳಿ ಕಾರಣ ಕೇಳಿದರೆ, ಕಲ್ಸಂಕದಲ್ಲಿ ರೋಡ್ ಬ್ಲಾಕ್ ಆಗ್ತದೆ. ಕಲ್ಸಂಕದಲ್ಲಿ ಯಾಕೆ ರೋಡ್ ಬ್ಲಾಕ್ ಆಗ್ತದೆ ಅದಕ್ಕೆ ಸೊಲ್ಯೂಷನ್ ಕೊಡೋದು ಬಿಟ್ಟು, ಈಗ ಯಾರಿಗೋ ಹುಷಾರಿಲ್ಲದ್ರೆ ಯಾರಿಗೋ ಬರೆ ಹಾಕಿದಾಗೆ ಆಯ್ತು ಇದೀಗ. ಆ ಥರ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಭಾರಿ ತೊಂದರೆ ಮೇಡಮ್. ಫಸ್ಟ್ ಆಫ್ ಆಲ್ ಕಲ್ಸಂಕದಲ್ಲಿ ಸರ್ಕಲ್ ಬ್ಲಾಕ್ ಮಾಡಿದಾಗ ನಮ್ಮ ಅರ್ಧ ಬಿಸ್ನೆಸ್ ಹೋಯಿತು. ಈಗ ಈ ಸೈಡ್ ನಿಲ್ಲಿಸ್ಲಿಕ್ಕೆ ಇಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಬಿಸ್ನೆಸ್ ಇಲ್ಲ. ಈ ಕಡೆ ಯಾರು ನಮ್ಮ ಏರಿಯಾದಲ್ಲಿದ್ದೇವೆ ನಾವೆಲ್ಲ, ನಮಗೆ ಬಿಸ್ನೆಸ್ ಅಂತ ಹೇಳೋದು ಏನು ಬಿಸ್ನೆಸ್ ಆಗ್ತದೆ 10%ಗೆ ಬಂದು ನಿಂತಿದೆ. ನಾವು ವ್ಯಾಪಾರ ಮಾಡಬೇಕಾ ಬೇಡವಾ, ಏನು ಮಾಡಬೇಕು? ಇದನ್ನು ನಾವು ಮಾತಾಡಿತ್ತು, ಎಲ್ಲರ ಕಡೆ ಮಾತಾಡಿತ್ತು, ಜನಪ್ರತಿನಿಧಿಗಳ ಹತ್ರ ಸಹ ತಗೊಂಡೋಗಿದ್ದೇವೆ. ಬಟ್ ನಮಗೆ ಸೊಲ್ಯೂಷನ್ ಏನು ಸಿಕ್ಕಲಿಲ್ಲ ಇವತ್ತಿನ ತನಕ. ಈಗ ನಮಗೆ ಮುಂದೆ ಏನು ಮಾಡಬೇಕು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಆ ಪರಿಸ್ಥಿತಿ ನಾವು ಬಂದು ನಿಂತಿದ್ದೇವೆ. ಅಲ್ಲ ಮೇಡಮ್, ನಾನು ಒಂದು ಹೇಳ್ತೇನೆ, ಒಂದು ಸೈಡ್ ಮಾಡಿದರೆ 2 ಸೈಡ್ ಮಾಡಿದರೆ ನಾಳೆ ಆ ಸೈಡ್ ಸಹ ಮಾಡಿ ಅಂತ ನಾವು ಹೇಳೋದಲ್ಲ. ನಮ್ಮ ಕೋರಿಕೆ ಇಷ್ಟೇ, ಈ ಸೈಡನ್ನು ನಮಗೆ ಪಾರ್ಕಿಂಗ್ ಮಾಡಲಿಕ್ಕೆ ಒಂದು ಬಿಟ್ಟು ಕೊಡಿ. ರಸ್ತೆಯಲ್ಲಿ ಯಾರು ನಿಲ್ತಾರೆ, ಈಗ ಈ ಇಂಟರ್ಲಾಕ್ ಜಾಗ ಬಿಟ್ಟು ಅದರಿಂದ ಹೊರಗೆ ಯಾರು ನಿಲ್ಲಿಸ್ತಾರೆ ಅವರಿಗೆ ಫೈನ್ ಹಾಕಿ, ನಮಗೇನು ತೊಂದರೆ ಇಲ್ಲ. ನಾವು ಮಾತ್ರ ಕೇಳಿದ್ವಿ, ಅಲ್ಲಿ ಒಂದು ಗಾಡಿ ನಿಲ್ಲಿಸೋದಕ್ಕೆ ನಮಗೊಂದು ವ್ಯವಸ್ಥೆ ಮಾಡಿ. ಯಾಕಂತ ಹೇಳಿದರೆ, ನಾವು ಈಗ ಪಾರ್ಕಿಂಗ್ ನೀವು ಮಾಡಿ ಅಂತ ಹೇಳಿದರೆ ನಾವು ಎಲ್ಲಿಂದ ಪಾರ್ಕಿಂಗ್ ಮಾಡೋದು? ನಾವು ಇದ್ದ ಪಾರ್ಕಿಂಗನ್ನು ಬಿಟ್ಟಿದ್ದೇವಲ್ಲ ರೋಡಿಗೆ. ಇದ್ದ ಬಿಲ್ಡಿಂಗನ್ನು ಒಡೆದು ಪಾರ್ಕಿಂಗ್ ಮಾಡಲಿಕ್ಕೆ ಆಗ್ತದ? ಈಗ ಎದುರು ಅಂಗಡಿ ಉಂಟು, ಇವರನ್ನು ಬಿಟ್ಟು ಪಾರ್ಕಿಂಗ್ ಮಾಡಿದ್ರೆ ಈ ಅಂಗಡಿಯವರು ಎಲ್ಲಿ ಹೋಗೋದು? ಆಗೋದಿಲ್ಲ ಮೇಡಮ್. ಅದೆಲ್ಲ ಈಗ ನೋಡಿ, ರೂಲ್ಸ್ ಮಾತಾಡೋದು ಬೇರೆ, ಅಥವಾ ಜನಗಳ ಕಾಳಜಿ ಇದ್ದು ಒಂದು ವ್ಯವಸ್ಥೆ. ಈಗ ರೂಲ್ಸ್ ಎಲ್ಲ ಇರೋದು ಯಾಕೆ? ಎಲ್ಲರ ಒಳ್ಳೆಯದಕ್ಕೋಸ್ಕರ ರೂಲ್ಸ್ ಇರೋದು. ರೂಲ್ಸ್ ಇದ್ದದ್ದು ಬೇರೆಯವರಿಗೆ ಹಾಳಾಗ್ತದೆ ನಂತರ ಆ ರೂಲ್ಸನ್ನು ಏನಾದ್ರು ಸರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಬಿಟ್ಟು ಇವರು ಅದನ್ನು ಇಟ್ಕೊಂಡು ನಮ್ಮ ರೂಲ್ಸ್ ಈಗ ಉಂಟು ಅಂತ ಹೇಳಿದರೆ ಅದಕ್ಕೆ ಏನು ಮಾಡಲಿಕ್ಕೆ ಆಗಲ್ಲ ಮೇಡಮ್. ಹಾಗಾದರೆ ಇದನ್ನು ಹೈವೇ ನ್ಯಾಷನಲ್ ಹೈವೇ ಅಂತ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಮಾಡಿಸಿ ಅಷ್ಟೇ. ನಮ್ಮ ಕೋರಿಕೆ ಅಷ್ಟೇ. ನಿಮಗೆ ಆಗೋದಿಲ್ಲ, ಈ ರೂಲ್ಸ್ ಹೀಗೆ ಉಂಟು ಅಂತ ಹೇಳಿದರೆ ದಯವಿಟ್ಟು ಯಾರಿಗೆ ಸಂಬಂಧಪಟ್ಟವರಿಗೆ ಮಾತಾಡಿಸಿ ಇದನ್ನು ನ್ಯಾಷನಲ್ ಹೈವೇನೇ ಕ್ಯಾನ್ಸಲ್ ಮಾಡಿಸಿ ಬೇರೆ ಕಡೆ ಮಾಡಿಸಿ. ಯಾಕಂದರೆ ಇದು ಊರು ಒಳಗೆ ಬರೋ ರೋಡ್, ಇದು ಹೊಸದಾಗಿ ಊರು ಡೆವಲಪ್ ಆದದಲ್ಲ, ನ್ಯಾಷನಲ್ ಹೈವೇ ಮತ್ತೆ ಆದದ್ದು. ಆದ್ದರಿಂದ ನ್ಯಾಷನಲ್
ಹಾಂ ಮೇಡಮ್, ಈಗ ಮೊನ್ನೆ ಪೇಪರಲ್ಲಿ ಏನು ಹೇಳಿದ್ರು ಅಂದರೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡ್ತೇವೆ ಅಂತ ಹೇಳಿದರು. ನಿಮ್ಮ ಜನಗಳು ಮಲ್ಟಿ ಲೆವೆಲ್ ಪಾರ್ಕಿಂಗಲ್ಲಿ ಇಡುವವರು ಯಾರು ಗೊತ್ತುಂಟ ಮೇಡಮ್? ಬೆಳಿಗ್ಗೆ ಇಲ್ಲಿ ಇಟ್ಟು ಸಂಜೆ ಮಂಗಳೂರಿಗೆ ಹೋಗೋರು ಮಾತ್ರ ಮಲ್ಟಿ ಲೆವೆಲ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಹೋಗ್ತಾರೆ. ಬಿಟ್ಟರೆ ಕಸ್ಟಮರ್ ಬಂದವರು ನಮ್ಮಲ್ಲಿ ಪಾರ್ಕಿಂಗ್ ಇಲ್ಲ, ನಮ್ಮ ಎದುರು ಇಲ್ಲ ಅಂತ ಹೇಳಿದರೆ ನಮ್ಮ ಅಂಗಡಿಗೆ ಬರೋದಿಲ್ಲ. ಇನ್ನೂ ಒಂದು ಏನಂತ ಹೇಳಿದರೆ, ಎಲ್ಲಿ ಪಾರ್ಕಿಂಗ್ ಇಲ್ಲ, ನಿಮ್ಮ ಅಂಗಡಿದು ಪಾರ್ಕಿಂಗ್ ಇದ್ದಲ್ಲಿ ಶಟರ್ ಹಾಕಿದೆ ಅಂತ ಹೇಳಿದರೆ ಯಾರ ತಪ್ಪಂತ ನೋಡಿ, ಯಾರು ಅದಕ್ಕೆ ಡೋರ್ ನಂಬರ್ ಕೊಟ್ಟಿದ್ದಾರೆ ನೋಡಿ, ಅಂಥವ್ರನ್ನ ಹಿಡಿದು ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಮಾಡಿ. ಅದು ಬಿಟ್ಟು ತಪ್ಪು ಮಾಡಿದವರಿಗೆ ನೀವು ಅಲ್ಲಿ ಇಡಬೇಡಿ ಅಂತ ಹೇಳಿ ವ್ಯಾಪಾರ ಹಾಳು ಮಾಡೋದು ಸರಿಯಲ್ಲ ಮೇಡಮ್. ದಯವಿಟ್ಟು ಅವರನ್ನು ಅರ್ಥ ಮಾಡಿಕೊಂಡು ನಮ್ಮದೊಂದು ಕಾಳಜಿ, ನಿಮ್ಮಲ್ಲಿ ಕಳಕಳಿ ಮನವಿ ನಮ್ಮದು ಏನಂತ ಹೇಳಿದರೆ, ದಯವಿಟ್ಟು ಇದನ್ನೊಂದು ಯಾರ ಮೇಲೆ ನೋಡಿ ಸರ್, ಯಾರ ಮೇಲೆ ಯಾರೋ ಒಬ್ರು ಏನಾದರೂ ಮಾತಾಡಿದರೆ ಅಥವಾ ತೊಂದರೆ ಇದೆ ಅಂತ ಹೇಳಿದರೆ ಅದಕ್ಕೋಸ್ಕರ ಎಲ್ಲರಿಗೆ ತೊಂದರೆ ಕೊಡೋದು ಸರಿಯಲ್ಲ. ನಿಮ್ಮ ಹತ್ರ ನಾವೊಂದು ಕೈ ಮುಗಿದು ಕೇಳ್ಕೊಳ್ತೇವೆ, ದಯವಿಟ್ಟು ನಮ್ಮ ಈ ವ್ಯಾಪಾರಸ್ಥರಿಗೆ ತೊಂದರೆ ಮಾಡದಿದ್ದಾಗ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಕೊಡಿ. ನಮ್ಮದು ಇಷ್ಟೇ ನಮ್ಮ ಮಾತು. ಆಮೇಲೆ MLA ಎಲಿಯವರು ಯಶ್ಪಾಲ್ ಅವರಿಗೂ ಕೊಟ್ಟಿದ್ದೇವೆ. DC ಅವರಿಗೂ ಆಫೀಸಿಗೆ ಹೋಗಿ ಮನವಿ ಕೊಟ್ಟಿದ್ದೇವೆ. ಆಮೇಲೆ SP ಅವರು ಖುದ್ದಾಗಿ ನಾವು ಅಲ್ಲಿ ಹೋಗಿ 2.5 ಗಂಟೆ ವೆಯ್ಟ್ ಮಾಡಿ ಭೇಟಿ ಮಾಡಿ ಮಾತಾಡಿಯೂ ಬಂದಿದ್ದೇವೆ. ಇಲ್ಲಿ ಬಂದು ನೋಡಿ ಏನೋ ಸೊಲ್ಯೂಷನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು 1 ತಿಂಗಳ ತನಕ ಆಯಿತು, ಏನು ಸೊಲ್ಯೂಷನ್ ಇನ್ನೂ ಮಾಡಿಲ್ಲ. ರೂಲ್ಸ್ ಇನ್ನೂ ಟೈಟ್ ಮಾಡ್ತಿದ್ದಾರೆ ಅಷ್ಟೇ. ನಗರಸಭೆಯಲ್ಲಿ ನಾವು ಮಾತಾಡಿದ್ದೇವೆ. ನಗರಸಭೆಯಲ್ಲಿ ಮಾತಾಡಿದರೆ ಹೌದು, ನಗರಸಭೆಯಲ್ಲಿ ಅಲ್ಲಿ ಮೀಟಿಂಗೇ ಮಾಡಿದೆ. ಹಾಂ, ಶಾಸಕರ ಎದುರಲ್ಲಿ ಇವರು ಅಧ್ಯಕ್ಷರು ಕೂಡ ಇದ್ದರು ಮುನ್ಸಿಪಾಲ್ಟಿ, ಅವ್ರ ಎದುರಲ್ಲೇ ಕೂತು ಮಾತಾಡಿ ಎಲ್ಲ ಆಗಿದೆ. ಆದರೆ ಇನ್ನೂ ಏನೂ ಸೊಲ್ಯೂಷನ್ ಮಾಡಿಲ್ಲ. ಯಾಕಂದರೆ ಮುನ್ಸಿಪಾಲ್ಟಿ ಅಂಡರಿಗೆ ಬರ್ತಲ್ಲ. ಇವಾಗ ನಾವು ಲೈಸೆನ್ಸ್ ರಿನ್ಯೂವಲ್ ಮಾಡೋದ್ರೆ ಮುನ್ಸಿಪಾಲ್ಟಿಗೆ ಹೋಗಿ ಮಾಡಬೇಕು. ಇಲ್ಲಿ SP ಅವ್ರ ಹತ್ರ ಏನು ಮಾಡುವಾಗಿಲ್ಲ. ಹಾಗಾಗಿ ಇವರು ಏನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು. ಈಗ SP ಅವ್ರ ಹತ್ರ ಮಾತಾಡಿ. ಹಾಂ, ಇಲ್ಲ, ಅವರು ಒಂದೇ ಹೇಳೋದು, ಅಲ್ಲಿ ರೋಡ್ ಬ್ಲಾಕ್ ಆಗ್ತದೆ, ನೀವು ಅಲ್ಲಿ ಗಾಡಿ ನಿಲ್ಲಿಸುವಾಗಿಲ್ಲ ಅಂತೇಳಿ. ಇಲ್ಲಿಂದ ಬನ್ನಂಜೆಯಿಂದ ಮೂಡನೆಡೆಂಬೂರು ಇಲ್ಲಿ ಮಾತ್ರ ಫ್ರೀ ಮಾಡಿದ್ದಾರೆ. ಅಲ್ಲಿ ಮೂಡನೆಡೆಂಬೂರು ಬನ್ನಂಜೆಯಿಂದ ಎಲ್ಲ ರೋಡ್ ಸೈಡಿಗೆ ಇಟ್ಟಿದ್ದಾರೆ. ಎಲ್ಲ ಅಂಗಡಿಯವರು ಗಾಡಿ ಇಟ್ಟು ವ್ಯಾಪಾರ ಮಾಡ್ತಿದ್ದಾರೆ. ನಾವು ಹೇಳೋದು ಇಷ್ಟೇ, ನಮಗೊಂದು 10-20 ನಿಮಿಷ ಗಾಡಿ ಇಡಲಿಕ್ಕೆ ಆಪ್ಷನ್ ಕೊಡಿ. ನಮ್ಮದು ಸ್ವಂತ ವೆಹಿಕಲ್ ತಂದು ಇಲ್ಲಿ ನಾವು ಪಾರ್ಕ್ ಮಾಡೋದಿಲ್ಲ. ನಾವು ಎಲ್ಲಾದರೂ ಬೇರೆ ಇಡ್ತೇವೆ. ಬಂದ ಕಸ್ಟಮರಿಗೆ ಒಂದು 5-10 ನಿಮಿಷ, 15 ನಿಮಿಷ, ಇಲ್ಲ 20 ನಿಮಿಷ. ಮತ್ತು ಬೇರೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಗಾಡಿ ಇಟ್ಟು ಮಂಗಳೂರು ಹೋಗ್ತಾರಲ್ಲ ಬೆಳಗ್ಗಿಂದ ಸಾಯಂಕಾಲ ತನಕ, ಅವ್ರಿಗೆ ಬೇಕಾದ್ರೆ ನೋಟಿಸ್ ಕೊಡಿ, ತೊಂದರೆ ಇಲ್ಲ. ನಾವು ಎಂಥದ್ದು ಅಬ್ಜೆಕ್ಷನ್ ಮಾಡೋದಿಲ್ಲ. ನಮಗೆ ಮುಂಚೆ ಹೇಗಿತ್ತು, ಇಲ್ಲಿ ಬಂದ ಕಸ್ಟಮರಿಗೆ ಒಂದು 5-10 ನಿಮಿಷ, 20 ನಿಮಿಷ ನಿಂತು ವ್ಯಾಪಾರ ಮಾಡಿ ಹೋಗುವಷ್ಟು ನಮಗೊಂದು ರೂಲ್ಸು ಫ್ರೀ ಮಾಡಿ ಕೊಡಿ ಅಂತ ಹೇಳೋದು ಅಷ್ಟೇ. ನ್ಯಾಷನಲ್ ಹೈವೇ ರಸ್ತೆಯನ್ನು ನಾವು ಇಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಈ ಶಿರಿಬೀಡಿನಿಂದ ಕಲ್ಸಂಕದವರೆಗೆ ರಾಷ್ಟ್ರವರವರೆಗೆ ಸ್ಥಳೀಯವಾಗಿ ಅವರವ್ರ ಜಾಗ 3 ಸೆಂಟ್ಸ್ನಷ್ಟು ಬಿಟ್ಟುಕೊಟ್ಟಿದ್ದಾರೆ. ಆವಾಗ ಏನು ಹೇಳಿದ್ದಾರೆ, ರಸ್ತೆ ಮಾಡಿ ನೀವು ಪಾರ್ಕಿಂಗ್ ವ್ಯವಸ್ಥೆ ಕೊಡ್ತೇವೆ ಅಂತ. ಹೌದು, 2005ರಲ್ಲಿ. ಈಗ ಏಕಾಏಕಿ ಶಿರಿಬೀಡು ಟವರಿಂದನೇ ಕಲ್ಸಂಕದವರೆಗೆ ಕೊಟ್ಟ ಅಂದರೆ ನ್ಯಾಯವಾಗಿ ಕರಾವಳಿ ಬೈಪಾಸಿಂದನೇ ಎಲ್ಲರಿಗೂ ನ್ಯಾಯವಾಗಿ ಪಾರ್ಕಿಂಗ್ ತೆಗೀಲಿ, ಪಾರ್ಕಿಂಗ್ ಝೋನ್ ಮಾಡಲಿ. ಇದು ಖಾಲಿ ಒಂದು ಶಿರಿಬೀಡು ಟವರಿನಿಂದ ಕಲ್ಸಂಕದವರೆಗೆ ಅಂತ ಹೇಳಿ ಒಂದು ಸೈಡ್ ಮಾತ್ರ ಮಾಡೋದಕ್ಕಿಂತ ಅದು ತಪ್ಪಾಗ್ತದೆ ಅಂತೇಳಿ ನನ್ನ ಭಾವನೆ. ನಾವಿಲ್ಲಿದ್ದೇವೆ ತುಂಬ ವರ್ಷದಿಂದ. ಈಗ ಏಕಾಏಕಿ ಮಾಡಿದ ಸಮಸ್ಯೆ ಆಗ್ತದೆ. ವ್ಯಾಪಾರ ಬರಲಿಕ್ಕೆ ಅಂಗಡಿಗೆ ಬರುವವರು, ಆಫೀಸ್ಗಳಿಗೆ ಇಲ್ಲಿ ಬಾಟಾ ಶೋರೂಮಿಗೆ ಬರುವವರಿಗೆ ಅವರಿಗೆಲ್ಲ ತುಂಬ. ಈಗ ಶಿರಿಬೀಡಿಂದ ಕಲ್ಸಂಕದವರೆಗೆ ಈ ಮಾರ್ಗದಲ್ಲಿ ಸುಮಾರು ಎಷ್ಟು? ಜಾಸ್ತಿ 100 ಮೇಲಿದೆ, ಜಾಸ್ತಿ. 100 ಉದ್ದಿಮೆದಾರರು ಇದೇ ಈ ಮಾರ್ಗವನ್ನು ಪಾರ್ಕಿಂಗ್ ಅವಶ್ಯಕತೆಯಾಗಿ ಬೇಕೇ ಬೇಕಾಗತ್ತಲ್ವಾ? ಖಂಡಿತವಾಗಿ ಬೇಕೇ ಬೇಕು ಪಾರ್ಕಿಂಗ್. ಈಗ ರಸ್ತೆ ನ್ಯಾಷನಲ್ ಹೈವೇ ಅವರ ಇದು ಬಿಟ್ಟು ಇಂಟರ್ಲಾಕ್ ಹಾಕಿದ್ದಾರೆ. ಇಂಟರ್ಲಾಕ್ 2 ಕಡೆಯಲ್ಲಿ ನಿಲ್ಲಲಿಕ್ಕೆ 2 ವೀಲರ್ನವರಿಗೆ ನಿಲ್ಲಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ನಾವು ಶಿರಿಬೀಡಿಂದ ಮಾತ್ರ ಒಂದು ಕಡೆಯಿಂದ ಇದು ಮಾಡಿದರೆ ನಾವು ಗ್ರೀನ್ ಝೋನ್. ಈಗ ನಮ್ಮ ಉಡುಪಿ ನಗರಸಭೆಯಲ್ಲಿ 2 ಮುಖ್ಯ ರಸ್ತೆ ಇರೋದು, ಒಂದು KM ಮಾರ್ಗ ಮತ್ತು ಕರಾವಳಿ ಬೈಪಾಸಿಂದ ಮಣಿಪಾಲಕ್ಕೆ ಹೋಗುವಂಥದ್ದು. ಇದರಲ್ಲಿ ನೀವು ಇವರು ಒಂದು ಕಡೆಯಲ್ಲಿ ಉದ್ದೇಶಪೂರ್ವಕವಾಗಿ ಶಿರಿಬೀಡಿಂದ ಕಲ್ಸಂಕದವರೆಗೆ ತಂದರೆ ಉಳಿದವರಿಗೆ ಏನು ಮಾಡಬೇಕು? ವ್ಯಾಪಾರಸ್ಥರಿಗೆ ನ್ಯಾಯ ಮಾಡಿದರೆ ಎಲ್ರಿಗೂ ನ್ಯಾಯ ಒಂದೇ ರೀತಿ ಮಾಡಲಿ. ಪಾರ್ಕಿಂಗ್ ಎಲ್ಲ ಕಡೆ 2 ಕಡೆಯಲ್ಲಿ ತೆಗೀಲಿ, ಆವಾಗ ಎಲ್ರಿಗೂ ಒಂದು ನ್ಯಾಯ ಆಗ್ತದೆ. ಕೆಲವು ಒಬ್ಬರಿಗೆ ಮಾತ್ರ ಅನ್ಯಾಯ ಮಾಡೋದು ಯಾಕೆ ಅಂತೇಳಿ ಇದೊಂದು ಅಭಿಪ್ರಾಯ. ಸಿಟಿ ಬಸ್ ಸ್ಟ್ಯಾಂಡಿಂದ ಕಲ್ಸಂಕ ತನಕ ಸಹ ಒಂದು ರಿಬ್ಬನ್ ಕಟ್ಟಿದ್ದಾರೆ ಸೈಡಲ್ಲಿ. ಅಲ್ಲಿ ಆ್ಯಕ್ಚುಲಿ ಬ್ಯಾರಿಗೇಡ್ ಇಟ್ಟು ರಿಬ್ಬನ್ ಕಟ್ಟಿದ್ದಾರೆ. ಅದರಿಂದ ಏನೂ ಯೂಸ್ ಆಗ್ತಿಲ್ಲ. ಅಟ್ಲೀಸ್ಟ್ ಅದರ ಇನ್ಸ್ಟೆಡ್ ಆಫ್ ಅದು ರಿಬ್ಬನ್ ಕಟ್ಟೋಕ್ಕಿಂತ ಒಂದು ಅಟ್ಲೀಸ್ಟ್ ಅಲ್ಲಿ ಒಂದು ಗಾಡಿ ಇಡಲಿಕ್ಕೆ ಬಿಟ್ಟರೆ ಆದರೆ ಯೂಸ್ ಆಗ್ತದೆ. ಈಗ ಪ್ರಾಬ್ಲಮ್ ಆಗ್ತಿರೋದು ಆ್ಯಕ್ಚುಲಿ ನೋ ಪಾರ್ಕಿಂಗ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ಗಾಡಿ ಇಡ್ತಾರೆ. ಅಲ್ಲಿ ಎಂಥ ಆ್ಯಕ್ಷನ್ ತಗೊಳ್ತಿರಲಿಲ್ಲ. ಅದಕ್ಕಿಂತ ಎದುರಲ್ಲಿ ಗಾಡಿ ಸೈಡಲ್ಲಿ ಇಟ್ಟರೆ ಈಗ ಸೈಡಿಂದ ಮಾಡ್ತಿದ್ದಾರೆ. ರಿಬ್ಬನ್ ಹಾಕಿದ ನಂತರ ಎಲ್ಲರೂ ಪಾರ್ಕಿಂಗ್ ಆ ರಿಬ್ಬನ್ ಪಕ್ಕದಲ್ಲಿ ಇಟ್ಟು ಹೋಗ್ತಿದ್ದಾರೆ. ಆವಾಗ ಆ್ಯಕ್ಚುಲಿ ಟ್ರಾಫಿಕ್ ಬ್ಲಾಕ್ ಆಗ್ತಾ ಉಂಟು. ಈಗ ಡಬಲ್ ಪಾರ್ಕಿಂಗ್ ಮಾಡಿದರೆ ಮಾತ್ರ ಅಲ್ಲಿ ಪಾರ್ಕಿಂಗ್ ಬ್ಲಾಕ್ ಆಗ್ತಾ ಉಂಟು. ಈಗ ಅದು ಇಂಟರ್ಲೋಕಲ್ಲೇ ಗಾಡಿ ಇಟ್ಟರೆ ಬ್ಲಾಕ್ ಆಗ್ತಾಯಿಲ್ಲ, ಹಾಗೆಂತ ಆಗ್ತಾಯಿಲ್ಲ.
ಒಬ್ವಿಯಸ್ಲಿ ಡಿಸೆಂಬರಲ್ಲಿ ಸ್ವಲ್ಪ ಪೀಕ್ ಸೀಸನ್, ಆವಾಗ ಕೆಲವು ಸಲ ಎಲ್ಲ ಕಡೆ ಸಹ ಟ್ರಾಫಿಕ್ ಬ್ಲಾಕ್ ಆಗ್ತಾ ಉಂಟು. ಯಾಕೆ ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಯಾಕೆ ಬ್ಲಾಕ್ ಆಗ್ತಾ ಉಂಟು ಇಲ್ಲಿ ಕಲ್ಸಂಕದಲ್ಲಿ ಜಂಕ್ಷನ್ ಬಂದ್ ಮಾಡಿದ್ದಾರೆ. ಎಲ್ಲ ಗಾಡಿ ಬಂದು ಕಡಿಯಾಳಿಯಿಂದ ಗಾಡಿ ಬಂದು ಕಡಿಯಾಳಿಯಲ್ಲಿ ಮಾತ್ರ ಓಪನ್, ವೀಕೆಂಡ್ಸಲ್ಲಿ ಮಾತ್ರ. ಮುಂಚೆ ಈಗ ವೀಕೆಂಡ್ಸಲ್ಲಿ ಮಾಡಿದ್ದಾರೆ. ಡಿಸೆಂಬರಿಂದ ಜನವರಿ ತನಕ ಏನು ಮಾಡಿದ್ದಾರೆ ಅಂದರೆ ಅಲ್ಲಿಂದ ಫುಲ್ಲು ಕಲ್ಸಂಕದಲ್ಲಿ ಬಂದೆ ಮಾಡಿ ಇಲ್ಲೇ ಓಪನ್ ಮಾಡಿ ಇಲ್ಲೇ ತಿರುಗಿಸಿ ಬಿಡ್ತಿತ್ತು. ಆವಾಗ ಅಲ್ಲಿ ಜಾಮ್ ಆಗ್ತಿತ್ತು ಅಷ್ಟೇ, ಬೇರೆ ಏನು ಡಬಲ್ ಪಾರ್ಕಿಂಗ್ ಆಗ್ತಿರೋದು ಈಗ ಆಗ್ತಾ ಉಂಟು. ಯಾಕೆಂದರೆ ಅದು ರಿಬ್ಬನ್ ಕಟ್ಟಿದ ನಂತರ ಎಲ್ಲರೂ ಗಾಡಿ ಇಂಟರ್ಲಾಕ್ ಪಕ್ಕದಲ್ಲಿ ಇಟ್ಟು ಹೋಗ್ತಾ ಇದ್ದಾರೆ. ರಿಬ್ಬನ್ ಕಟ್ಟಿರೋದು ಯಾಕಂತ ಹೇಳಿದ್ರೆ ಇದು ಏನು ನೋ ಪಾರ್ಕಿಂಗ್ ಝೋನ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ರಿಬ್ಬನ್ ಕಟ್ಟಿರುವಂಥದ್ದು. ಅಲ್ಲಲ್ಲಿ ಟ್ರಾಫಿಕ್ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅಂದರೆ ಫೈನ್ ಹಾಕ್ತಾರೆ ಬಂದು ಹಾಗೆಲ್ಲ ಹೇಳ್ತಾರೆ. ಆದರೆ ಈಗ ನಿಮ್ಮ ಬಿಸ್ನೆಸ್ಗೆ ಹೊಡೆತ ಬೀಳ್ತಾ ಇದೆಯಲ್ಲ, ಇದರ ಬಗ್ಗೆ 100% ಹೊಡೆತ ಬೀಳ್ತಾ ಉಂಟು ಈಗ. ಯಾಕೆಂದರೆ ಗಾಡಿ ಬಂದೊಂದು ಅಟ್ಲೀಸ್ಟ್ 2 ವೀಲರ್ಸನ್ನು ನಿಲ್ಲಲಿಕ್ಕೆ ಬಿಡೋದಿಲ್ಲ, 4 ವೀಲರ್ಸನ್ನು ನಿಲ್ಲಲಿಕ್ಕೆ ಬಿಡೋದಿಲ್ಲ, ಎಂತ ಇಲ್ಲ. ಕಸ್ಟಮರ್ ಈಗ ನೋಡ್ತಾರೆ ಸೀದಾ ಹೋಗ್ತಾರೆ, ಎಂತ ಬರೋದಿಲ್ಲ ಈಚೆ ನಮ್ಮ ರೋಡಿಗೆ ಬರೋದಿಲ್ಲ. ಅದು ಆ್ಯಕ್ಚುಲಿ ಒಂದು ಸೈಡ್ ಮಾತ್ರ ಮಾಡಿದ್ದಾರೆ, ಆಚೆ ಸೈಡ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಗಾಡಿ ಇಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಈಚೆ ಸೈಡ್ ಅವರಿಗೆ ಮಾತ್ರ ಪ್ರಾಬ್ಲಮ್ ಆಗ್ತದೆ. ಯಾಕೆ ಅದು ಹಾಗೆ ಯಾಕೆ ಆಗ್ತಾ ಉಂಟು ಅಂತ ಒಂದು ಇದೇ ರೀತಿ ಮುಂದುವರೆದಿದೆ. ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಅಮೃತವಾಡಿಯಲ್ಲಿ ಹೈವೇ ಇದು ಫ್ಲೈಓವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆವಾಗದಿಂದ ಪ್ರಾಬ್ಲಮ್ ಸ್ಟಾರ್ಟ್. ಯಾಕಂದರೆ ಏಕಾಏಕಿ ಅಲ್ಲಿ ಹೈವೇ ಬಂದ್ ಮಾಡಿದರು. ಒಳಗಿಂದ ಹೋಗುವಂಥ ಹೊರಗೆ ಹೋಗುವಂಥ ವೆಹಿಕಲ್ ಎಲ್ಲ ಒಳಗಿಂದ ಸುತ್ತಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಬಸ್ಸು ಕೂಡ ಹಾಗೆಯೇ. ಇಲ್ಲಿ ಆ ಟೈಮಲ್ಲಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಸ್ವಲ್ಪ ಟೂರಿಸ್ಟ್ ಎಲ್ಲ ಜಾಸ್ತಿ ಬರ್ತಾರೆ. ಆ ಟೈಮಲ್ಲಿ ಪ್ರಾಬ್ಲಮ್ ಆದದ್ದು, ಆ ಹೈವೇ ಬ್ಲಾಕ್ ಆಗಿ ಆಮೇಲೆ ಟೂರಿಸ್ಟ್ ಬರುವಂಥದ್ದು. ಇಲ್ಲಿ ಶಬರಿಮಲೆ ಹೋಗುವಂಥ ಟೂರಿಸ್ಟ್ ಇಲ್ಲಿ ಕೃಷ್ಣ ಮಠಕ್ಕೆ ತುಂಬ ಬರ್ತಾರೆ. ಅಲ್ಲಿ ಕೃಷ್ಣ ಮಠದಲ್ಲಿ ಗಾಡಿ ವೆಹಿಕಲ್ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇಲ್ಲ, ಅಷ್ಟು ವೆಹಿಕಲ್ ಬರ್ತದೆ. ಶಾಲಾ ಮಕ್ಕಳು ಟೂರಿಗೆ ಬರ್ತಾರೆ, ಎಲ್ಲ ಒಂದು ಕಡೆ ಅವರಿಗೆ ರೋಡ್ ಬ್ಲಾಕ್ ಆಗೋದು ಜಾಸ್ತಿ ಆಯಿತು. ಅದು ಕಾರಣ ಇಟ್ಕೊಂಡು ಈಗ ಇದನ್ನು ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ನಿಜವಾದ ಕಾರಣ ಅಲ್ಲಿ ಹೈವೇ ಬ್ಲಾಕ್ ಆದದ್ದು ಮತ್ತು ಟೂರಿಸ್ಟ್ ಬರುವ ಸೀಸನಲ್ಲಿ. ಈಗ ಆ ಸೀಸನ್ ಬಿಟ್ಟು ಇವಾಗೆಲ್ಲ ಇಲ್ಲಿ ಬಂದ್ ಮಾಡಿಟ್ರೆ ಏನು ಪ್ರಯೋಜನ ಅಂತೇಳಿ ರಿಬ್ಬನ್ ಕಟ್ಟಿಟ್ಟಿದ್ದಾರೆ. ಆ ಜಾಗ ರಿಸರ್ವ್ ಮಾಡಿ ಇಟ್ಟಿದ್ದ ಹಾಗೆ ಆಗಿದೆ. ಏನು ಯೂಸ್ ಇಲ್ಲ ರಿಬ್ಬನ್ ಕಟ್ಟಿದ ಜಾಗದಲ್ಲಿ. ಇಲ್ಲಾಂದರೆ ಒಂದು 2 ವೀಲರ ಇಲ್ಲ 4 ವೀಲರ್ ಒಂದು ಸೈಡ್ ಯಾರಾದರೂ ವ್ಯಾಪಾರ ಮಾಡುವವರಿಗೆ ಇಟ್ಟುಬಿಟ್ರೆ, ರಸ್ತೆಯಲ್ಲಿ ಇಟ್ಟರೆ ಫೈನ್ ಹಾಕಿ ತೊಂದರೆ ಇಲ್ಲ. ಏನು ಇಂಟರ್ಲಾಕ್ ಗ್ಯಾಪ್ ಇದೆ ಅದು ಬಿಟ್ಟು ರಸ್ತೆಯಲ್ಲಿ ಇಟ್ಟರೆ ಫೈನ್ ಹಾಕಿ, ನಾವೇನು ಕೇಳ್ತಾ ಇಲ್ಲ. ಪ್ರಾಬ್ಲಮ್ ಎಲ್ಲಿಂದಲೇ ಆಗಿದೆ, ಎಲ್ಲಿಂದ ಸೊಲ್ಯೂಷನ್ ಹುಡುಕ್ತಿದ್ದಾರೆ. ನಿಮ್ಗೆ ಈಗ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಲ್ಲ ಸರ್ ಇದಕ್ಕೆ? ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ನಾವು ಹೇಳೋದು ಇಷ್ಟೇ ಮೇಡಮ್. ಈಗ ಇಲ್ಲಿಂದ ಏನು 6 ಫೀಟ್ 5 ಫೀಟ್ ಇಂಟರ್ಲಾಕ್ ಇದೆ, ಅದರಲ್ಲಿ ನಮಗೊಂದು ವ್ಯಾಪಾರ ಮಾಡಲಿಕ್ಕೆ ಚಾನ್ಸ್ ಕೊಡಿ ಅಂತೇಳಿ ಅಷ್ಟೇ ರಿಕ್ವೆಸ್ಟ್ ಮಾಡೋದು. ಮತ್ತು ಯಾರಿಗೂ ನಾವು ದೂರ್ತಾ ಇಲ್ಲ. ಈಗ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿಕೊಡಿ ಅಂತ ಹೇಳೋದು ಅಷ್ಟೇ. ಸಿರಿಬೀಡಿಂದ ಕಲ್ಸಂಕದವರೆಗೆ ಏನು ನೋ ಪಾರ್ಕಿಂಗ್ ಝೋನ್ ಅಂತ ಮಾಡಿ ಬ್ಯಾರಿಕೇಡ್ಗಳನ್ನು ಇಟ್ಟಿದ್ದಾರೆ. ನಿಮ್ಮ ಬಿಸ್ನೆಸ್ಗೆ ಯಾವ ರೀತಿ ತೊಡಕುಂಟಾಗ್ತದೆ ಅಂತ ಹೇಳಿ? ಮೇಡಮ್ ಈಗ 28 ಡೇಸ್ ಆಯ್ತು ಮೇಡಮ್. ಇಲ್ಲಿ ಯಾವುದೇ ಕಸ್ಟಮರಿಗೆ ಒಂದು ಗಾಡಿಯನ್ನು ನಿಲ್ಲಿಸಲಿಕ್ಕೆ ಇಲ್ಲಿ ಕೊಡ್ತಾ ಇಲ್ಲ ಪೊಲೀಸರು. ಹಾಗಾಗಿ ನಮಗೆ ಯಾವ ಗಾಡಿ ನಿಲ್ಲಿಸದೆ ಯಾವಾಗ ಈ ಕಸ್ಟಮರ್ಗಳು ಅಂಗಡಿ ಒಳಗಡೆ ಬರ್ತಾ ಇಲ್ಲ. 21 ಡೇಸ್ ನಾವು ಏನೂ ವ್ಯಾಪಾರ ಇಲ್ಲದೆ ಏನು ಹಾಗೆ ನಾವು ಕೂತ್ಕೊಂಡಿದ್ದೇವೆ. ನಮಗೆ ತಲೆಬಿಸಿ ಬಾಡಿಗೆ ಹೇಗೆ ಕೊಡಬೇಕು, ಬಾಡಿಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ, ನಮ್ಮ ಹತ್ರ ರೆಂಟ್ ಸ್ಯಾಲ್ರಿ ಕೊಡಲಿಕ್ಕೆ ಆಗ್ತಾಯಿಲ್ಲ, ಏನು ಬಿಸ್ನೆಸ್ ಇಲ್ಲ. ಬಿಸ್ನೆಸ್ಸಿಂದ ಏನೂ ಇಲ್ಲದೆ ನಾವು ಇಲ್ಲಿ ತಲೆ ಬಿಸಿ ಆಗಿಬಿಟ್ಟಿದೆ. ಏನು ಮಾಡಬೇಕು ನಮಗೇ ಅರ್ಥ ಆಗ್ತಾಯಿಲ್ಲ ಮೇಡಮ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರವನ್ನು ಮಾಡ್ಕೊಂಡು ಬಂದಿದ್ದೀರಿ ಸರ್? ನಾನು ಇಲ್ಲಿ 14 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇನೆ ಮೇಡಮ್. ಆದರೆ ಯಾವ ಕಾರಣಕ್ಕೂ ಇಷ್ಟು ಡೌನ್ ಮತ್ತು ಇಷ್ಟು ಕಮ್ಮಿ ವ್ಯಾಪಾರ ನಾವು ಇನ್ನೂ ಲೈಫಲ್ಲಿ ನೋಡಲಿಲ್ಲ. ನಮಗೆ ಮುಂದಿನ ಲೈಫ್ ನಮಗೆ ಹೇಗೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಈಗ ಸರ್ ನೀವು ಈ ಥರ ಆಗಿದೆ, ನಿಮ್ಮ ಗಮನಕ್ಕೆ ಏನಾದರೂ ಬಂದಿತ್ತಾ? ಮೊದಲು ಏನಾದರೂ ಹೇಳಿದ್ರೆ ಅಧಿಕೃತವಾಗಿ ಏನಾದರೂ ಈ ರೀತಿ ನಾವು ಇಲ್ಲಿ ಗ್ರೀನ್ ಏನು ನೋ ಪಾರ್ಕಿಂಗ್ ಝೋನ್ ಅಂತ ಮಾಡ್ತೇವೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಬಂದಿತ್ತಾ ಅಂತ? ನಾವು ಬರುವಾಗ ಮೇಡಮ್ ಇಲ್ಲಿ ಪಾರ್ಕಿಂಗ್ 2 ಲೈನಲ್ಲಿ ಕಾರ್ ನಿಲ್ತಿತ್ತು. ಯಾಕೆ ನಮ್ಮ ಮುಂಚೆ ಅಂಗಡಿ ಇರುವಾಗ ಇಷ್ಟು ದೊಡ್ಡ ಅಗಲವಾಗಿ ರೋಡ್ ಇರಲಿಲ್ಲ, ಕಾರ್ ಆರಾಮಿಂದ ನಿಲ್ಲಿಸ್ತಿತ್ತು. ಆವಾಗ ನಾವು 14 ವರ್ಷ ಹಿಂದೆ ಆರಾಮಿಂದ ಪಾರ್ಕಿಂಗ್ ಸಹ ಒಳ್ಳೆದಿದ್ದಿತ್ತು. ಈಗ ಕ್ರಮೇಣ ಇದು ಕಾಂಕ್ರೀಟ್ ರೋಡ್ ಅಗಲ ಆದರೆ ಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಆಮೇಲೆ ಕೆಲವರು ಹೇಳಿದರು ರೋಡ್ ಹೀಗೆ ಆಗ್ಬೋದು ಅಂತೇಳಿ. ಆದರೆ ನಾವು ಅಷ್ಟೊಂದು ತಲೆಗೂ ಹಚ್ಕೊಳ್ಳಿಲ್ಲ. ಯಾಕೆಂದರೆ ನಾವಿಲ್ಲಿ ಅಂಗಡಿ ಆಗಿದ್ದೇವೆ, ಎಷ್ಟು ಖರ್ಚು ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ, ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡಿ ಅಂಗಡಿ ಕಟ್ಟಿದ್ದೇವೆ, ಬಾಡಿಗೆ ಲಕ್ಷಾಂತರ ಬಾಡಿಗೆ ನಾವು ಅಂಗಡಿ ಕೊಡ್ತಾ ಇದ್ದೇವೆ. ಹಾಗಾದರೆ ಬಿಸ್ನೆಸ್ ಏನೂ ಇಲ್ಲ, ನಾವು ಏನು ಮಾಡಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ನಗರಸಭೆಯ ಗಮನಕ್ಕೆ ಏನಾದರೂ ತಂದಿದ್ದೀರಾ ಇದರ ಬಗ್ಗೆ ನೀವು? ಹಾಂ ಮೇಡಮ್, ನಗರಸಭೆಗೆ SP ಆಫೀಸಿಗೆ ಮತ್ತು ನಾವು MLA MP ಎಲ್ಲರ ಹತ್ರ ಹೋಗಿ ಗಮನ ಕೊಟ್ಟು ನಾವು ಎಲ್ಲರ ಹತ್ರ ಹೋಗಿ ರಿಕ್ವೆಸ್ಟ್ ಎಲ್ಲ ಮಾಡಿ ಕೊಟ್ಟು ಬಂದಿದ್ದೇವೆ. ಆದರೆ ಇನ್ನೂ ತನಕ ಯಾರದು ಏನೋ ಉತ್ತರ ನಮಗೆ ಸಿಗ್ತಾ ಇಲ್ಲ ಮೇಡಮ್. ಪ್ರಕಾರ ಇಲ್ಲಿ ಸರಿಯಾಗಿ ಅಂದರೆ ಏನು ಇದನ್ನು ತೆರವುಗೊಳಿಸುವ ಸೂಚನೆ ನಿಮಗೆ ಸಿಗುತ್ತಾ ಅಂತ ಹೇಳಿ, ಆಗ್ಬೋದಾ ನಿಮ್ಮ ಪ್ರಕಾರ ಅಂತೇಳಿ? ನೋಡಿ ಕೆಲವರು ಹೇಳ್ತಿದ್ದಾರೆ ಆಗ್ಬಹುದು ಅಂತೇಳಿ, ನಾವು ಅದೇ ಆಶ್ವಾಸನೆಯಲ್ಲಿ ಇದ್ದೇವೆ. ಮತ್ತು ಮುಂದೆ ಏನಾಗಬಹುದು ಅಂತೇಳಿ ಇನ್ನು ಮುಂದೆ ಕಾದು ನೋಡಬೇಕು ಮೇಡಮ್. ನಿಮ್ಮೆಲ್ಲ ಸಹಕಾರ ಇಲ್ಲ, ಇದೇ ರೀತಿ ಇದ್ದರೆ ನಮಗೆ ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ ಮೇಡಮ್. ನಾವು ಎಲ್ಲಿ ನಮ್ಮ ಬಿಸ್ನೆಸ್ ಬಿಟ್ಟು ನಮಗೆ ಬೇರೆ ಏನು ದಾರಿ ಇಲ್ಲ, ಏನೂ ಗೊತ್ತಿಲ್ಲ ನಮಗೆ. ಇಲ್ಲ ಇದ್ದರೆ ನಮ್ಗೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಏನು ಮಾಡುವಾಗ ಇಲ್ಲವೇ ಇಲ್ಲ.
ಖಂಡಿತವಾಗಿ ನಮಗೆ ಈ ಬಾಡಿಗೆ ಅಂತೂ ನಮಗೆ ಕೊಡಲಿಕ್ಕೆ ಆಗುವುದೂ ಇಲ್ಲ, ನಮಗೆ ಪೂರೈಸುವುದೂ ಇಲ್ಲ. ಮತ್ತು ಬೇರೆ ಕಡೆ ನಾವು ಹೋಗುವುದಂದರೆ ನಮಗೆ ಬೇರೆ ಬಿಸ್ನೆಸ್ ಉದ್ಯೋಗ ಗೊತ್ತಿಲ್ಲ. ಇದೇ ಬಿಸ್ನೆಸ್ ನಮ್ಮದು. ಇದೇ ಎಷ್ಟೋ ವರ್ಷದಿಂದ ನಾವು 25 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಈ ಪ್ಲೇಸಿಗೆ ಬಂದು 14 ವರ್ಷ ಆಯಿತು. ಸರ್, ಈಗ ನೀವು ಹೇಳೋದಾದರೆ ಈ ಮೂಲಕ ನೀವು ಏನು ಸಂಬಂಧಪಟ್ಟವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ? ಏನು ಮೇಡಮ್, ಆದಷ್ಟು ಬೇಗ ನಮಗೆ ಇದೊಂದು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ, ಸ್ವಲ್ಪ ನಮಗೆ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿ ಕೊಟ್ಟಿದ್ದಾರೆ, ಒಳ್ಳೆಯದಂತ ನಾವು ಎಲ್ಲರ ಹತ್ರ ಕೇಳಿಕೊಳ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ಏನು ಶಿರಿಬೀಡಿನಿಂದ ಕಲ್ಸಕ್ಕದ ತನಕ ಏನು ನೋ ಪಾರ್ಕಿಂಗ್ ಝೋನ್ ಅಂತ ಮಾಡಲಾಗಿದೆ. ಇದರಿಂದ ಬಹಳಷ್ಟು ಸಮಸ್ಯೆಗಳು ಇಲ್ಲಿನ ವ್ಯಾಪಾರಸ್ಥರಿಗೆ ಆಗ್ತಾ ಇರುವಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸಲೇಬೇಕು. ಯಾಕಂತ ಹೇಳಿದ್ರೆ ಬಹಳಷ್ಟು ವರ್ಷಗಳಿಂದ ಇಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಬಂದಿರುವಂತಹ ಏನು ವ್ಯಾಪಾರಸ್ಥರೇನಿದ್ದಾರೆ, ಇದರಿಂದಾಗಿ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೆಡೆ ಏನಂತ ಹೇಳಿದರೆ ಇಲ್ಲಿ ಒಂದು ವ್ಯಾಪಾರಕ್ಕೆ ಬರೋದಾದರೂ ಕೂಡ ಯಾವುದಾದ್ರೂ ಅವರಿಗೆ ಉತ್ಪನ್ನಗಳು ಮಾರಾಟಕ್ಕೆ ಬೇಕಾಗಿರೋದನ್ನು ತಂದು ನಿಲ್ಲಿಸಿದಾಗ ಈಗ ವಾಹನಗಳಿಂದ ಅನ್ಲೋಡ್ ಮಾಡಲಿಕ್ಕೆ ಅಥವಾ ವ್ಯಾಪಾರಸ್ಥರು ಬಂದು ಖರೀದಿಗೆ ಬರಲಿಕ್ಕೆ ಕೂಡ ವಾಹನ ನಿಲುಗಡೆಗೆ ಶಿರಿಬೀಡಿನಿಂದ ಕಲ್ಸಂಕದವರೆಗೆ ಯಾವುದೇ ಒಂದು ವ್ಯಾಪಾರಸ್ಥರಿಗೆ ಅವಕಾಶ ಇಲ್ಲ. ಯಾಕಂತ ಹೇಳಿದರೆ ಬ್ಯಾರಿಕೇಡ್ಗಳನ್ನು ಇಟ್ಟು ಹಗ್ಗವನ್ನು ಕಟ್ಟಲಾಗಿರೋದ್ರಿಂದ ಮತ್ತು ಅಲ್ಲಲ್ಲಿ ಏನು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರೋದ್ರಿಂದ ಬಹಳಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಏನು ಇಂಟರ್ಲಾಕನ್ನು ಅಳವಡಿಸಿದ್ದಾರೆ ಅದರ ಮೇಲೆ ಕೂಡ ಗಾಡಿಯನ್ನು ನಿಲ್ಲಿಸಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಹೇಳ್ತುಕೊಂಡು ಇವರು ದೂರ್ತಾ ಇದ್ದಾರೆ. ಇದರಿಂದ ಏನು ಒಂದೇ ಕಡೆಯಲ್ಲಿ ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಅವರ ಪ್ರಶ್ನೆ. ಯಾಕಂತ ಹೇಳಿದರೆ ನಿಜವಾಗಿ ಶಿರಿಬೀಡಿನಿಂದ ಕಲ್ಸಂಕದವರೆಗೆ ಮಾಡಬೇಕಾದಂಥ ಅವಶ್ಯಕತೆ ಇದೆಯಾ ಅನ್ನೋದು ಅವರ ಪ್ರಶ್ನೆ. ಯಾಕಂತ ಹೇಳಿದರೆ ಈ ರೀತಿ ಮಾಡೋದಾದರೆ ಏನು ಕರಾವಳಿ ಬೈಪಾಸಿಂದ ಮಾಡ್ಬೋದಿತ್ತಲ್ಲ, ಕರಾವಳಿ ಬೈಪಾಸಿಂದ ಕಲ್ಸಂಕ ತನಕ ಮಾಡ್ಬೋದಿತ್ತಲ್ಲ ಅಂತ ಅವರು ತಮ್ಮ ಬೇಡಿಕೆಯನ್ನು ನಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದಾರೆ. ಇದ್ರ ಮೊದಲು ಅವರು ಜಿಲ್ಲಾಡಳಿತದ ಗಮನಕ್ಕೆ ಕೂಡ ಇದರ ಬಗ್ಗೆ ತಂದಿರುವಂಥದ್ದು ಏನು ಅವರ ಬಳಿ ಅದರ ಮನವಿ ಪತ್ರವನ್ನು ಕೂಡ ನಮಗೆ ತೋರಿಸಿದ್ರು. ಅದರಲ್ಲಿ ಅವರು ಹೇಳಿರುವಂಥದ್ದು ನಮಗೆ ಬಹಳಷ್ಟು ಸಮಸ್ಯೆ ಆಗ್ತಿದೆ, ಯಾಕಂದರೆ ಒಂದು 2 ವೀಲರ್ ನಿಲ್ಲಿಸಲಿಕ್ಕಾದರೂ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಉತ್ತಮ ಅಂತಾರೆ. ಆದರೆ ಏನು ಮಾಡೋದು, ಸದ್ಯದ ಪರಿಸ್ಥಿತಿಯಲ್ಲಿ ಅಂತೂ ಯಾರೂ ಕೂಡ ಅವರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಶಾಸಕರ ಗಮನಕ್ಕೆ ತಂದಾಯಿತು, SP ಅವರ ಗಮನಕ್ಕೆ ತಂದಾಯಿತು, ಜಿಲ್ಲಾಡಳಿತದ ಗಮನಕ್ಕೆ ತಂದಾಯಿತು, ಬಟ್ ಯಾರೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಜನಪ್ರತಿನಿಧಿಗಳು ನಮ್ಮ ಕುರಿತಾಗಿ ಯಾರು ಮಾತಾಡ್ತಾ ಇಲ್ಲ. ನಾವು ಏನು ತೆರಿಗೆಯನ್ನು ಪಾವತಿಸ್ತೇವೆ, ನಗರಸಭೆ ಏನಾದರೂ ಕ್ರಮ ಕೈಗೊಳ್ಳಬೇಕು, ವ್ಯಾಪಾರಸ್ಥರಿಗೆ ಒಂದು ಅನುಕೂಲ ಮಾಡಿಕೊಳ್ಬೇಕು, ಜಾಸ್ತಿ ಏನು ಬೇಡಿಕೆ ಇಲ್ಲ ಆ ಕಡೆಯಲ್ಲೂ ಮಾಡಿಕೊಡ ಅಂತ ಅವ್ರು ಯಾರ ವಿರೋಧವನ್ನು ಅವರು ಕಟ್ಟಿಕೊಡ್ಲಿಕ್ಕೆ ರೆಡಿ ಇಲ್ಲ. ಆದರೆ ಒಂದು ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅವರ ಬೇಡಿಕೆ. ನಗರಸಭೆ ಇತ್ತ ಶೀಘ್ರ ಸಂಬಂಧಪಟ್ಟವರು ಗಮನ ಹರಿಸಲಿ ಅನ್ನೋದು ನಮ್ಮ ಚಾನಲ್ನ ಆಶಯ ಕೂಡ. ಇದಾಗಿತ್ತು ವಿಶೇಷ ವಾಯ್ಸ್ ಆಫ್ ಯು ಸಂಚಿಕೆ. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. 12 ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್. ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು, ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ. ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು. 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮಿಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 082025300019. ಮೊಬೈಲ್ ನಂಬರ್ 94480124777.